ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೀನ ಯೂಟ್ಯೂಬ್ ಚಾನಲ್. ಒಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಹೋಗಿದ್ದೆ ಬೇರೆ ಕೆಲಸಕ್ಕೆ, ಆ ಕೆಲಸ ಆಗಲಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡು ಅಲ್ಲೇ ಹತ್ರದಲ್ಲಿದ್ದ ಬೆಟ್ಟದ ಹತ್ರ ಒಂದು ದೇವಸ್ಥಾನ ಇರೋ, ಹೋಗಿ ಬರೋಣ ಬೆಟ್ಟದ ಮೇಲೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದು ಬೆಟ್ಟ ಅಂದಮೇಲೆ ಗೊತ್ತಲ್ಲ, ಆ್ಯಕ್ಚುಲಿ ಕಳ್ಳು ಮುಳ್ಳು ಎಲ್ಲ. ಬನ್ನಿ ಹೋಗುವ ಅಲ್ಲಿಗೆ, ಓಕೆನಾ? ಸೂಪರಾಗಿದೆ ವ್ಯೂಸ್. ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡ್ಕೋಬೇಡಿ. ಆ ಬೆಟ್ಟ ಹತ್ಬೇಕು ಗಾಯ್ಸ್. ನೋಡಿ, ಇವರು ಬೈಕಲ್ಲೇ ಬೆಟ್ಟ ಹತ್ತೀನಿ ಅಂತ ಸಾಹಸ ಮಾಡ್ತಿದ್ದಾರೆ. ನೀವು ನಡೀರಿ, ನಾನು ನಡ್ಕೊ ಬರ್ತೀನಿ. ಮುಂದಕ್ಕೆ ಹೋಗು, ಭದ್ರೋಗಿ. ಹೋಗ್ತಿದ್ದಾರೆ ನೋಡಿ, ಬೇಡ ಅಂದ್ರು ಸಾಹಸ ಮಾಡ್ಕೊಂಡು. ನಡ್ಕೊಂಡು ಹೋಗೋಕ್ಕೆ ಬಿಸಿಲಲ್ಲಿ ಕಷ್ಟ ಅಂತೆ ಅವ್ರಿಗೆ. ದೇವಸ್ಥಾನ ಇದು, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಒಳಗಡೆ ಹೋದ್ಮೇಲೆ ಹೇಳ್ತೀನಿ. ಓಹೋ, ಹೋಗ್ಬಿಟ್ರು ಗೈಸ್. ಸೊ ಇವಾಗ ನಾವು ನಡ್ಕೊಂಡು ಹತ್ತನ ಬನ್ನಿ. ಈ ಮಠ ಮಧ್ಯಾಹ್ನ ಬಿಸಿಲಲ್ಲಿ. ಆ್ಯಕ್ಚುಲಿ ನಾವು ಬಂದಿದ್ದ ಕೆಲಸನೇ ಬೇರೆ. ನನ್ನ ಮಗಳದು ಹಾಸ್ಟೆಲ್ದು ಇನ್ನೂ ಅನೌನ್ಸ್ ಆಗಿರಲಿಲ್ಲ ಸೀಟು. ಎಕ್ಸಾಮ್ ಬರೆದಿದ್ಲವಳು. ಕಾಲ್ ಮಾಡಿ ಕೇಳಿದ್ದೆ ನಾನು ಆ್ಯಕ್ಚುಲಿ ಅವ್ರನ್ನ, ಬರೋದ ಇವತ್ತೇನು ಅಂತ. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಆಯಿತಾ? ಅದಕ್ಕೆ ಬನ್ನಿ ಅಂತ ಹೇಳಿದ್ರು ಅವರು. ಏನೋ ಲೆಟ್ರ್ ಕೊಟ್ಬಿಟ್ಟು ಜಾಯಿನ್ ಮಾಡ್ಕೋತೀವಿ ಅಂತ ಒಬ್ಬರು ಮೇಡಮ್ ಹೇಳಿದರು. ಆ ಸರ್ ಹೇಳಿದ್ರು ಇನ್ನೂ ಇಲ್ಲ, ಇನ್ನೂ 2 ರೌಂಡ್ ಅನೌನ್ಸ್ ಆಗುತ್ತೆ. ಆ 2 ರೌಂಡಲ್ಲಿ ಮುಗಿದ್ಮೇಲೆ ಯಾವುದು ಹೇಳ್ತೀವಿ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಇದು ಯಾವುದೋ ಹತ್ರದಲ್ಲೇ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಬಂದವ್ರೆ. ನಾನು ಬರಲ್ಲ, ನಾನು ನಡ್ಕೊಂಡು ಬರ್ತೀನಿ. ಇಲ್ಲೇ ನಾನು ಬರಲ್ಲ ಅಂದರೆ ನಾನು ನಡ್ಕೊಂಡು ಬರ್ತೀನಿ. ಹತ್ತಕ್ಕಾಗತ್ತೆ ನನ್ನ ಕೈಲಿ. ಹಾಂ, ನಾನು ಹತ್ತಕ್ತೀನಿ. ನಾನು ಬರಲ್ಲ, ನಂಗೆ ಭಯ ಆಗುತ್ತೆ, ಬಿಡ್ಸು. ಹಾಂ, ಪ್ರಾಣದ ಮೇಲೆ ಆಸೆ ಜಾಸ್ತಿ ಅಂತಲ್ಲ. ನಾನು ಹೋಗ್ಬಿಟ್ರೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರಿಲ್ಲ. ಹೋದ್ರೆ ಜೀವ ಒಂದೇ ಸಲ ಹೋಗ್ಬಿಡ್ಲಿ, ಕೈಯ ಕಾಲ ಮುರ್ಕೊಂಡು ನಾನು ಸಿಕ್ಕೋಬಿಟ್ರೆ ನನಗೆ ಮಾಡೋದು ಇಲ್ಲ ಆಮೇಲೆ. ಅದಕ್ಕೆ ನನಗೆ ಭಯ ಅಷ್ಟೇ. ಹಾಂ ಭಯ ಅಂದೆ ನೋಡಿ ಅಲ್ಲಿ.